ಯಾಕೋ ಉಷವ್ರು ಒಬ್ಬರೇ ಹೋದ್ರು. ಯಾಕೆ ಕಂಟೆಯವ್ರು ಬರಲಿಲ್ಲ, ಅವ್ನಿಗೆ ಯಾಕೋ ಹುಷಾರಿಲ್ಲ ಅಂತ ಹೇಳ್ತಿದ್ರು. ನೋಡೋಣ ಅದೆಲ್ಲ ಏನಾಗೈತೆ ಮಾತಾಡ್ಸೋಣ. ಕೆಲ್ಸಕ್ಕೆ ಹೋಗ್ದಂಗೆ ಯಾಕೋ ಯಾಕೋ ಹುಷಾರಿಲ್ವಂತೆ, ಬರೋಲ್ಲ ಕಣೆ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳೋದ್ರಲ್ಲ ವರ್ಷ ಅವರು. ಯಾಕೆ ಯಾಕೆ ಏನಾಯ್ತಪ್ಪ? ಬೆಳಗ್ಗೆಯಿಂದ ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು, ರೀಲ್ಸ್ ನೋಡ್ತಾ ಇದ್ದೀನಿ ಅಂತ ನಗ್ನಾಗ್ತಲೆ ಮಾತಾಡಿದ್ರಪ್ಪ. ಯಾಕೆ ಹುಷಾರಿಲ್ಲ ಇವ್ರಿಗೆ? ಯಾಕೋ ಮಾತಾಡ್ಸೋಣ, ಕೇಳೋಣ ಅದೆಲ್ಲ. ಇನ್ನೇನೊಂದೆಲ್ಲ ಕೆಲಸ ಆಯಿತು. ತಿಂಡಿ ಮಾಡಿಕೊಟ್ಟೆ, ತಿಂಡಿ ತಿಂದು ಅವ್ರು ಕೆಲ್ಸಕ್ಕೆ ಹೋದ್ರು ಬಾಕ್ಸ್ ತಗೊಂಡು. ನಮ್ಮಮ್ಮ ನೋಡಿದ್ರೆ ನಮ್ಮ ಚಿಕ್ಕಮ್ಮರ ಮನೆ ಒಂದು ಸಿಕ್ಬಿಟ್ಟೈತೆ, ಅಲ್ಲಿಗೆ ಹೋದ್ರು. ನಮ್ಮ ಚಿಕ್ಕಮ್ಮರ ಮನೆಗೆ ನಾನು ಹೋಗಿ ಬರಬೇಕು. ಇವ್ರನ್ನ ಮಾತಾಡ್ಸ್ಕೊಂಡು ಹೋಗಿ ಬರ್ತೀನಿ. ಆಮೇಲೆ ಹೋಗ್ತೀನಿ ನಾನು. ಮಗಳು ಮಲಗಿದ್ದಾರೆ ಯಾಕೋನು, ಕೇಳೋಣದೆಲ್ಲ. ಕಂಟೆ ಅವರೇ, ಕಂಟೆ ಅವರೇ. ಓ ವಿಜಯ್ ಅವರೇ, ಬನ್ನಿ ಬನ್ನಿ. ಬನ್ನಿ ಕೂತ್ಕೊ ಬನ್ನಿ. ಯಾಕೆ ಹುಷಾರಿಲ್ವಾ? ಕೆಲ್ಸಕ್ಕೆ ಹೋಗ್ಲಿಲ್ಲ, ಅವ್ನಿಗೆ ಯಾಕೋ ಹುಷಾರಿಲ್ಲ, ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳಿ ವರ್ಷ ಕೆಲ್ಸಕ್ಕೆ ಹೋಗ್ಬಿಟ್ರು ಹೇಳಿ. ಅದಕ್ಕೆ ನಾನು ಏನಾಗೈತೆ ಅಂತ ಮಾತಾಡ್ಸೋಣ ಅಂತ ಬಂದೆ. ಯಾಕೆ ಪಾಪ ಹುಷಾರಿಲ್ವಾ? ಪಾಪ ಏನಾಗೈತೆ? ಚಳಿ ಜ್ವರನಾ? ಹೌದು ವಿಜಯ್ ಅವರೇ, ತುಂಬ ಚಳಿ ಜ್ವರ. ಅದು ಯಾಕೋ ಏನೋ ಗೊತ್ತಿಲ್ಲ, ಯಾಕೋ ಅದೆಂಥ ಚಳಿ ಜ್ವರ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಚಳಿ ಜ್ವರ, ಹಂಗೆ ಎಷ್ಟು ರೊಗ್ಗೊತ್ಕೊಂಡ್ರು ಚಳಿ ನಿಲ್ತಾನೇ ಇಲ್ಲ. ಅಷ್ಟು ಚಳಿ 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 ಚಳಿ. ಅದು ಯಾಕಂತ ಗೊತ್ತಿಲ್ಲ, ಹಿಂಗೆ ಬಂದೈತೆ. ನನಗೆ ಯಾವತ್ತೂ ಈ ಥರ ಚಳಿ ಜ್ವರ ಬಂದೇ ಇರಲಿಲ್ಲ. ಜ್ವರ ಬಂದಿತ್ತು, ಆದರೆ ಈ ಥರ ಚಳಿ ಬಂದಿರಲಿಲ್ಲ ನನಗೆ. ಯಾಕಂತ ಗೊತ್ತಿಲ್ಲ. ಓ ಏನಿಲ್ಲಪ್ಪ, ತಣ್ಣಗೈತೆ ಹಣೆ ಎಲ್ಲನ. ಚಳಿ ಆಗ್ತಾಯ್ತಾ ಇವಾಗ? ಹಾಂ ಹೌದು ಹೌದು, ಚಳಿ ಆಗ್ತೈತೆ. ಜ್ವರ ಏನಿಲ್ಲ, ಚಳಿ 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 ಆದಂಗೆ ಆಗ್ತೈತೆ. ಬೆಳಗ್ಗೆನೂ ಜ್ವರ ಇದ್ವು, ಸ್ವಲ್ಪ ಇದನ್ನೆಲ್ಲ ತಿಕ್ಕೋಬಿಟ್ಟೆ, ಮೆಂತೋ ಪ್ಲಸ್ ಎಲ್ಲ ತಿಕ್ಕೊಂಡು ಮಲ್ಕೊಂಡಿದ್ದೆ. ಇಷ್ಟೊತ್ತು ಗಂಟೆ ತಲೆ ತುಂಬ ಗುಬ್ರು ಹಾಕ್ಕೊಂಡು ಮಲ್ಕೊಂಡಿದ್ನ, ಅದಕ್ಕೆ ನೀರು ಕಿತ್ಕೊಬಿಟ್ಟು ಸ್ವಲ್ಪ ಸರಿ ಹೋಯ್ತು. ಇವಾಗೇನು ಅಷ್ಟೊಂದೇನಿಲ್ಲ, ಸ್ವಲ್ಪ ಪರವಾಗಿಲ್ಲ. ಇವಾಗ ಒಂದು ಸ್ವಲ್ಪ ನನಗೆ ಚಳಿ ಕಡಿಮೆ ಆಗ್ತಾ ಐತೆ. ಓ ರೀತಾ ಬಂದೇನಮ್ಮ. ಜ್ವರ ಇದಾವೆ ಕಂಟಿಗೆ? ಅದೇ ನೋಡ್ತಾ ಇದ್ದೀನಿ ಆಂಟಿ. ಜ್ವರ ಇದಾವೇನೋ ಅಂತ ಹೇಳಿ. ಜ್ವರ ಏನಿಲ್ಲ, ಮೈ ಸ್ವಲ್ಪ ತಣ್ಣಗಾಗೈತೆ, ಸ್ವಲ್ಪ ಚಳಿ ಜಾಸ್ತಿ ಆಗೈತಂತೆ. ಸ್ವಲ್ಪ ಮೆಂತೋ ಪ್ಲಸ್ ನೀಟಾಗೆಲ್ಲ ಹಣೆಗೆಲ್ಲ ತಿಕ್ಕೋಬೇಕು, ಬಟ್ಟೆ ಸೀರುಕ್ಕೆಲ್ಲನ ಹಿಂಗೆಲ್ಲನ ಇಲ್ಲೆಲ್ಲ ತಿಕ್ಕೋಬಿಟ್ರೆ ಸ್ವಲ್ಪ ನೀರು ಕಿತ್ಕೊಂಡ್ರೆ ಸರಿ ಹೋಗುತ್ತೆ. ತಣ್ಣಗಾಗೈತೆ ಹೇಳಿ ಮೈಯೆಲ್ಲನ, ಸ್ವಲ್ಪ ಚಳಿ ಐತಂತೆ. ಸೊ ಪಾಪ, ಯಾಕ ಅದು ಗಾಳಿ ಅಲ್ಲ ಆಂಟಿ, ಅದಕ್ಕೇನೆ ಸ್ವಲ್ಪ ನೀವು ಕಿವಿಗೆ ಹತ್ತಿ ಇಕ್ಕೋಬೇಕು. ಗಾಡೀಲಿ ಹೋಗ್ಬೇಕಾದ್ರೆ ನೀವು ಸ್ವಲ್ಪ ಟೋಪಿ ಗಿಪ್ಪಿ ಹಾಕೊಂಡು ಹೋಗ್ಬೇಕು. ಯಾಕಂದರೆ ಈಗ ಒಂದು ಸ್ವಲ್ಪ ಜಿನಿ 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 ಮಳೆ ಇಟ್ಕೊಂಡಿರೋದ್ರಿಂದನ ಸ್ವಲ್ಪ ತಲೆ ನೆಂದ್ಬಿಟ್ರೆ ಸಾಕು ಶೀತ ಆಗ್ಬಿಡುತ್ತೆ. ನೀವು ಒಂದು ಜರ್ಕಿನ್ ತಗೊಳ್ಳಿ, ಒಂದು ಟೋಪಿ ಹಾಕೊಂಡೋಗಿ ನೀವು. ನೋಡಿ ವಿಜಯ್ ಅವರೇ, ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಾ. ನನ್ನ ಹೆಂಡ್ತಿ ಅದನ್ನ ಹುಡುಕೊಡೋದೇ ಇಲ್ಲ ಅಲ್ಲ. ನನ್ನ ಗಂಡ ಬೈಕಲ್ಲಿ ಹೋಗ್ತಾರಲ್ಲ, ಟೋಪಿ ಹಾಕೊಂಡು ಹೋಗ್ಬೇಕು, ಹುಡುಕೊಡೋಣ, ಜರ್ಕಿನ್ ಐತೆ ಕೊಡೋಣ ಅನ್ನೋದಿಲ್ಲ. ತೆಗ್ದಿಟ್ಬಿಟ್ಟಿದ್ದಾಳೆ, ಅದು ಎಲ್ಲೈತೆ ಅಂತ ಸಿಗ್ತಾ ಇಲ್ಲ, ಎಲ್ಗೋ ಎತ್ತಿಟ್ಬಿಟ್ಟಿದ್ದಾಳೆ. ಬೇಸಿಗೆ ಐತಲ್ಲ ಮೊನ್ನೆ, ಅವಾಗ ಬೇಸಿಗೆಲೆಲ್ಲ ತೊಳೆದು ಎಲ್ಲಿಗೆ ಎತ್ತಿಕ್ಕಿದ್ಲೋ ಏನೋ. ನೋಡವು ಹೇಳೋದೇ ಇಲ್ಲ, ಏನೇನು ಹೇಳಲ್ಲ. ನೋಡಮ್ಮ ವಿಜಯ್ ಅಂತವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವಳಿಗೆಲ್ಲದೆಲ್ಲ ಜವಾಬ್ದಾರಿ ಇಲ್ಲ ತಗ. ಅಡ್ರಾಗೋದೊಂದು ಗೊತ್ತೈತಿ, ಮಕ್ಕದ್ಮೇಲೆ ಹಂಗೇನೆ ಸಿಟ್ಟಿಟ್ಕೊಂಡು ಯಾವಾಗ್ಲೂ ಮಾತಾಡೋದೊಂದು ಗೊತ್ತೈತಿ. ಅದೆಲ್ಲ ಗೊತ್ತಾಗಲ್ಲ ಕಣ್ ಪಾಪ ಅವಳಿಗೆ, ಬಿಡು. ನೋಡು ವಿಜಯ್ ಅವರೇ, ವಿಜಯ್ ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಎಲ್ಲ ಟೋಪಿ ಇಕ್ಕೊಂಡು ತಿಕ್ಕೊಂಡು ಹೋಗ್ಬೇಕು ಅಂತ. ಎಷ್ಟೇ ಆಗಲಿ ಒಂದಿಟ್ಟು ಜವಾಬ್ದಾರಿ ಇರೋದಾಗಬೇಕು. ವಿಜಯ್ ಅವ್ರಿಗೆ ಎಷ್ಟು ಜವಾಬ್ದಾರಿ ಐತಿ ವಿಜಿಗೆ, ಆದರೆ ನಮ್ಮ ಶ್ವೇತಗೊಂದು ಸ್ವಲ್ಪ ಆದರೂ ಜವಾಬ್ದಾರಿ ಇಲ್ಲ. ಸ್ವಲ್ಪ ವಿಕ್ಸಿದ್ರೆ ಕೊಡಮ್ಮ, ವಿಜಯ್ ಅವರು ತಿಕ್ತಾರೆ. ವಿಕ್ಸಾ ಖಾಲಿ ಆತೇನಪ್ಪ? ನಿನ್ನ ಹತ್ರ ಇಲ್ವೇನಪ್ಪ? ಬಿಡಿ ಬಿಡಿ, ನನ್ನ ಹತ್ರ ಐತೆ. ನನ್ನ ಪ್ಯಾಂಟಿನ ಜೋಮ್ ಒಳಗಡೆ ಹಾಕೊಂಡಿದ್ದೆ, ಐತೆ ನನ್ನ ಹತ್ರ. ನಾನು ಡಬ್ಬಿ ತೊಗೊಬಿಡ್ತೀನಿ, ದೊಡ್ಡ ಡಬ್ಬಿನ ತಿಕ್ತೀನಿ ಬಿಡಿ. ಎಲ್ಲ ನೀಟಾಗಿ ಇಲ್ಲೆಲ್ಲ ತಿಕ್ಕೋಬೇಕಂಟಿ, ನೀನೇ ತಿಕ್ಬೇಕಂಟಿ. ಅಯ್ಯೋ ಯಾರೂ ತಿಕ್ಕೋದಿಲ್ಲ, ನನಗೆ ಚಳಿ, ಕೈ ಹೊರಗಡೆ ತೆಗಿಯೋದಕ್ಕೂ ಆಗ್ತಾ ಇಲ್ಲ. ಫುಲ್ಲು ನಾನು ಒತ್ಕೊಂಡು ಮಲ್ಕೊಬಿಟ್ಟಿದ್ದೆ, ಈಗ ಒಂದು ಸ್ವಲ್ಪ ತೆಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲೆಲ್ಲ ತಿಕ್ಕಬೇಕು. ತಿಕ್ಕ್ರಿ ವಿಜಯ್ ಅವರೇ ನೀವೇನೆ. ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತಂದ್ರೆ ಬಂದು ವಿಕ್ಸ್ ಕೂಡ ಒಬ್ರು ತಿಕ್ಕೋದ್ರಿಲ್ಲ. ಅವಳೇನಿಲ್ಲ, ಸಿಟ್ಟಾಗ್ತಾಳೆ. ಕೆಲ್ಸಕ್ಕೆ ಹೋಗಿಲ್ಲ ಅಂತ ಸಿಟ್ಟಾಗಿಲ್ಲ ಓದ್ಲು ಆಲೇನೆ. ಅದು ಯಾರ ಮನೆ ಹತ್ರ ಹೋಗಿ ಕೂತ್ಕೊಂಡ್ಲೋ ಏನೋ. ಅಯ್ಯೋ ಏನು ಸುಮ್ಮನೆ ನಾಟಕ ಮಾಡ್ತಾರಂತ ಅವಳದೇ ಒಂದು ಕತೆ ಹೇಳಿ. ಅಲ್ಲ ಕತೆ ಹೆಂಗ್ಸವಳು ಕಣ. ಕತೆ ಹಿಂಗ್ಸೋನ್ ಬೇಡ ಅಲ್ಲ. ಅವಳಿಗೆ ದುಡ್ಡು ತಂತಂತಂತ ಕೊಡ್ತಿರ್ಬೇಕು. ಹುಷಾರಿಲ್ಲ ಅಂತ ಹೇಳೋ ಆಗಿಲ್ಲ ಅವಳಿಗೆ. ಯಾವಾಗಲೂ ಡುಬು 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 ಅಂತ ಇರುತ್ತೆ ಮಕ್ಕ. ಹಂಗೆ ಮಕ್ತಾಗ ಹಂಗೆ ಯಾವಾಗ್ಲೂ ಉರಿತಾ ಇರುತ್ತೆ. ದೊಡ್ಡ ಡಬ್ಬಿ ಇಕ್ಕೊಬಿಟ್ಟಿದ್ಯಮ್ಮ ವಿಕ್ಸಿಂದು. ನಾನು ಯಾವಾಗಲೂ ಇಕ್ಕೊಂಡಿರ್ತೀನಿ, ಹಿಂಗೆ ನನ್ನ ತಲೆಗೆ ಯಾವಾಗಲೂ ಹಿಂಗೆ ತಿಕ್ಕೊಳ್ತಾ ಇರ್ತೀನಿ. ನನಗೂ ಅವಾಗ ಸ್ವಲ್ಪ ಲೈಟಾಗಿ ತಲೆನೋವು ಬರುತ್ತಾ, ಅದಕ್ಕೆ ಇಕ್ಕೊಂಡಿದ್ದೆ. ಡಬ್ಬಿ ತೊಗೊಂಬಂದಿದ್ದೆ, ಚಿಕ್ಕದೆಲ್ಲ ತಗೊಂಬಂದ್ರೆ ಬೇಗ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ದೊಡ್ಡ ಡಬ್ಬಿ ತೊಗೊಂಬಂದಿದ್ದೆ. ಇದು ಚೆನ್ನಾಗಿ ಐತೆ, ಇದನ್ನ ಹಚ್ಕೊಳ್ಳಿ.
ಹಚ್ಕೊಳ್ಳಿ, ತೆಗ್ದಿದ್ದೀನಿ, ತಗೊಂಡು ಹಚ್ಕೊಳ್ಳಿ. ಹಚ್ಬೇಕಪ್ಪ ಯಾರಾದ್ರೂ. ಅಮ್ಮ ಬಾರಮ್ಮ ಹಚ್ಚು. ಹಚ್ಬೇಕಾ? ಬಿಡಿ, ಹಂಗಾದ್ರೆ ನಾನು ಹಚ್ಚುತ್ತೀನಿ. ಅವ ಆಂಟಿ ಅಲ್ಲಿ ಕೂತ್ಕೊಂಡಿದ್ದಾರೆ ಪಾಪ, ಅವರು ಕೆಲಸ ಮಾಡಿಕೊಡ್ತಾರೆ. ಅವಳು ಕೆಲಸನೂ ಮಾಡೋಕ್ಕಾಗಲ್ಲ, ಏನಿಲ್ಲ, ಅದನ್ನು ಅವಳಿಗೂ ಪಾಪ ಹೆಲ್ಪ್ ಮಾಡಿಕೊಡ್ಬೇಕು. ಬಿಡಿ, ಹಚ್ಚುತ್ತೀನಿ ನಾನೇನು. ಹಚ್ಚಿ ವಿಜಿ ಅವರೇ, ಹಚ್ಚಿ ಹಚ್ಚಿ. ಹ್ಞೂ ಹಚ್ಚಿ. ತಿಕ್ಕೊಂಡ್ರೆ ಎಷ್ಟೋ ಸ್ವಲ್ಪ ವಾಸಿ. ಚಳಿ ಜ್ವರಕ್ಕೂ ಅದಕ್ಕೂ ಹಿಂಗೆ ತಿಕ್ಕೊಂಡ್ರೆ ಎಲ್ಲನ ಹಣೆಗೆಲ್ಲ ನೀಟಾಗಿ ತಿಕ್ಕೋಬೇಕು, ಬೇಗ ಕಡಿಮೆ ಆಗುತ್ತೆ. ಶೀತ ಆಗೈತೆ ಅನಿಸುತ್ತೆ ನಿಮಗೆ. ಪಾಪ ಮಳೆ ನೆನ್ಕೊ ಬಂದ್ರಲ್ಲ, ಅದಕ್ಕೆ ಫಸ್ಟು ಒಂದು ಟೋಪಿ ಜರ್ಕಿನ್ ತೊಗೊಂಡೋಗಿ, ಮಳೆ ಬರಲಿ ಬಿಡಲಿ ಬ್ಯಾಗಲ್ಲಿ ಇಟ್ಟಿಡಿ, ಸೈಡ್ ಬ್ಯಾಗಲ್ಲಿ. ನಾನು ವರ್ಷವ್ರಿಗೆ ಹಾಗೆ ಅಪ್ಪ, ಮಳೆ ಬರಲಿ ಬಿಡಲಿ, ಮಳೆ ಬರ್ತಾ ಇದ್ರೆ ಹಾಕೊಂಡೋಗಿ. ರೈನ್ ಕೋಟ್ ತೊಗೊಂಬಂದಿದ್ದೀನಿ ನಾನೊಂದು. ಮಳೆ ನೀವು ತಲೆ ನೆನ್ಕೋಬಾರ್ದು, ತಲೆ ನೆನ್ಕೊಂಡ್ರೆ ನೆಗಡಿ ಆಗುತ್ತೆ, ನೆಗಡಿ ಆದರೆ ಜ್ವರ ಬರುತ್ತೆ, ಜ್ವರ ಆದರೆ ಕೆಮ್ಮಾಗುತ್ತೆ, ಮತ್ತು ಅದು ಜ್ವರ ಏನಾದರೂ ಹೋಗಲಿಲ್ಲ ಅಂತಂದರೆ ಡೆಂಗ್ಯೂ, ಮಲೇರಿಯಾ, ಟೈಫಾಯ್ಡು ಏನೇನೋ ಅನುಭವಿಸ್ಬೇಕಾಗುತ್ತೆ. ತಲೆ ನೆನ್ಕೋಬಾರ್ದು. ಅದಕ್ಕೇನೆ ನಾನು ಅವ್ರಿಗೆ ಒಂದು ರೈನ್ ಕೋಟ್ ಮಾಡಿದ್ದೀನಿ, ಟೋಪಿ ಮಾಡಿದ್ದೀನಿ, ಅದರೊಳಗಡೆ ಸ್ವೆಟ್ರು ಹಾಕಿದ್ದೀನಿ. ಒಂದು ರೈನ್ ಕೋಟ್ ಯಾವಾಗಲೂ ಅದರಲ್ಲಿ ಇಟ್ಟಿರ್ತೀನಿ ಗಾಡಿಯಲ್ಲಿ, ಮತ್ತು ಸ್ವೆಟ್ರು ಟೋಪಿನೂ ಇಟ್ಟಿರ್ತೀನಿ. ಎಲ್ಲ ಮಾಡಿಸಿ ನೀಟಾಗಿ ಅದರೊಳಗಡೆ ಇಟ್ಟಿರ್ತೀನಿ, ಗೊತ್ತಾ? ನಾನು ಅಷ್ಟು ಚೆನ್ನಾಗಿ ಅವ್ರಿಗೆ ಜೋಪಾನ ಮಾಡ್ತೀನಿ. ಅದಕ್ಕೆ ಮತ್ತೆ ಹೆಂಡ್ತಿ ಆದಳಿಗೆ ಜವಾಬ್ದಾರಿ ಇರಬೇಕು ಅಂಬೋದು. ನಮ್ಮ ಮನೆಯಾಗೆ ನಮ್ಮ ಸೇತಿಗೆ ಒಂದು ಸ್ವಲ್ಪನಾದರೂ ಜವಾಬ್ದಾರಿನೇ ಇಲ್ಲ. ನಮ್ಮ ಕಂಟಿ ಜ್ವರ ಬಂದೈತಲ್ಲ, ಬಾರಪ್ಪ ಹಾಸ್ಪಿಟ್ಲಿಗೆ ಹೋಗೋಣ, ಏನು ಎತ್ತ, ಟೋಪಿ ಹಾಕ್ಕೊಂಡು ಹೋಗು, ಥಂಡಿ ಗಾಳಿ, ಸ್ವೆಟ್ರ್ ತಗ ಅಂತ ಅದೆಲ್ಲ ಏನೂ ಇಲ್ಲ ಕಣಮ್ಮ. ಮನೆಗೆ ಜವಾಬ್ದಾರಿ ಅನ್ನೋದು ಇರಬೇಕು. ಮನೇಲಿರೋ ಹೆಣ್ಮಕ್ಳು ಜವಾಬ್ದಾರಿ ತೊಗೊಂಡ್ರೆ ಇಂಥವೆಲ್ಲನ ನಾವು ಜವಾಬ್ದಾರಿಯಿಂದ ನೋಡಿ, ಪಾಪ ಅವ್ರಿಗೇನು ಗೊತ್ತಾಗುತ್ತೆ ಗಂಡು ಮಕ್ಕಳಿಗೆ. ನಾವು ಜವಾಬ್ದಾರಿ ತೊಗೊಂಡು ಇದನ್ನೆಲ್ಲ ನಾವು ಅವರಿಗೆ ತಕ್ಕಂಗೆಲ್ಲ ನಾವು ಅವ್ರಿಗೆ ಏನು ಬೇಕೆಲ್ಲ ರೆಡಿ ಮಾಡಿ ನಾವು ಅವ್ರ ಕೆಲ್ಸಕ್ಕೆ ಕಳಿಸಿದ್ರೆ ದುಡ್ಕೊಂಬಂದು ಹಾಕ್ತಾರಪ್ಪ ನಮಗೆ. ಏನೋ ಜವಾಬ್ದಾರಿ ತೊಗೊಳ್ದಂಗೆ ಅವ್ರಿಗೇನು ನಾವು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಸಿಟ್ಟು ಮಾಡ್ಕೊಂಡಿದ್ರೆ ಅವ್ರಿಗೆ ಹೆಂಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಮನ್ಸು ಬರುತ್ತೆ? ನಾನು ನೋಡು, ವರ್ಷ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ನೀರು ಕಾಯಿಸ್ಬಿಟ್ಟು ಅವ್ರಿಗೆ ಬೇಗ ಎಲ್ಲ ಸ್ನಾನಕ್ಕೆ ಹೋಗ್ತಾರೆ ಅಂತ ಹೇಳಿ ಬೇಗ ಎಲ್ಲ ನೀರು ಕಾಯಿಸಿ ಬ್ರಷ್ ಮಾಡೋಕ್ಕೆ ಎಲ್ಲ ಪ್ರತಿಯೊಂದು ಸೋಪು ಶಾಂಪು ಎಲ್ಲ ರೆಡಿ ಮಾಡ್ತೀನಿ. ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತು ನಾನು ತಿಂಡಿ ಮಾಡ್ತೀನಿ. ತಿಂಡಿ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ತಿಂಡಿ ಬೇಡ ಅಂತಾರೇನೋ, ಅನ್ನ ಸಾಂಬಾರು ಕೇಳ್ತಾರೇನೋ ಅಂತ ನುಗ್ಗೆಕಾಯಿ ಸಾರು ಮಾಡಿ ಅನ್ನ ಮಾಡಿದೆ. ಹಂಗೇನೆ ಸ್ವಲ್ಪ ತಿಂಡಿ ಮಾಡಿದೆ, ಬಿಸಿ ಬಿಸಿ ಟೊಮೊಟೊ ಬಾತ್ ಮಾಡಿದೆ. ಅದಕ್ಕೆ ಟೊಮೊಟೊ ಬಾತೆ ಚೆನ್ನಾಗೈತೆ ಬಿಡು, ಅದನ್ನೇ ತಗೊಂಡು ಹೋಗ್ತೀನಿ ಮಧ್ಯಾಹ್ನಕ್ಕೂ, ಅದನ್ನೇ ಇಟ್ಬಿಡು ಅಂತ ಹೇಳಿ ತಿಂಡಿ ಏನಾದರೂ ಚೆನ್ನಾಗಿದ್ದರೆ ಅದನ್ನೇ ತಗೊಂಡು ಹೋಗ್ತಾರೆ. ಇಲ್ಲ ಅಂದರೆ ಅನ್ನ ಸಾಂಬಾರು ತಗೊಂಡು ಹೋಗ್ತಾರೆ. ಅದಕ್ಕೆ ಅನ್ನ ಸಾಂಬಾರೇನು ಬೇಡ ಅಂತಂದರು. ಇಷ್ಟು ಮಾಡಿದ್ದೀನಿ. ಆಮೇಲೆ ಅವ್ರು ತಿನ್ಕೊಂಡು ಹೋದ್ರು. ಎಲ್ಲನ ನೀಟಾಗಿ ಪಾತ್ರೆ ತೊಳೆದಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಡು ಬಿಸಿ ಕಾಫಿ ಮಾಡ್ಕೊಂಡು ಕುಡಿದೆ. ಕಾಫಿ ಮಾಡ್ಕೊಂಡು ಕುಡಿದು ಎಲ್ಲ ನೀಟಾಗಿ ಕಸ ಹೊಡೆದು ಪ್ರತಿಯೊಂದು ಎಲ್ಲ ನೆಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಇವಾಗಿನ್ನು ಫ್ರೆಶ್ ಅಪ್ ಆಗಿ ಹಿಂಗೆ ಬಂದೆ. ಇಷ್ಟು ಕೆಲಸ ಆಯ್ತಪ್ಪ. ಮನೆ ಅಂದಮೇಲೆ ಜವಾಬ್ದಾರಿ ಇರಬೇಕು ಮನೇಲಿರೋ ಹೆಣ್ಮಕ್ಳಿಗೆ. ಏನು ಮಾಡ್ತೀಯಾ ವಿಜಿ? ನನ್ನ ಹೆಂಡ್ತಿಗೆ ಜವಾಬ್ದಾರಿನೇ ಇಲ್ಲ ಬಿಡು. ನೋಡು, ಇವಾಗ ಏನೋ ಒಂಥರ ವಿಕ್ಸ್ ತಿಕ್ತಾ ಇದ್ರೆ ಎಷ್ಟೋ ಒಂಥರ ಚಳಿ ಕಡಿಮೆ ಆದಂಗೆ ಆಗ್ತೈತೆ. ಮತ್ತೆ ಹಂಗೆ ಮತ್ತೆ ಅನ್ಸೋದು. ನೀನಾದರೂ ತಿಕ್ಬೇಕಿಲ್ವೇನಂಟಿ? ಪಾಪ ಚಳಿ ಅಂತ ಹೇಳಿ ಮಲಗಿದ್ದಾರೆ. ಆವಾಗಲೇ ಒಂದಿಟ್ಟು ತಿಕ್ಕಿದ್ದು, ನಮ್ಮ ಅದ್ರಾಗ ಇರಲಿಲ್ಲ ವಿಷನ್ ಡಬ್ಬಾಗೆ. ಒಂದು ಏಟ್ ಎಲ್ಲನ ಇಡ್ಪಿಂದ ಬಂದಾಗ ಎಲ್ಲ ಹಿಂಗೆ ಹಿಂಗೆ ಹಚ್ಚಿದ್ದೆ, ತಾಂಬರೋಣ ಅನ್ಕಂಡೆ. ಇವಳೆಲ್ಗ ಹೋಗಿ ಕುಕ್ಕಂಡ್ಲು. ನೋಡಿ, ನನ್ನ ಗಂಡ ಸೇನಕ್ಕಿಲ್ವಲ್ಲ, ಮನೆ ತೆಗಿರ್ಬೇಕು ಜವಾಬ್ದಾರಿಗೆ. ಯಾತನ ಮುದ್ದೆ ಪದ್ದೆ ಬಿಸಿ ಮುದ್ದೆ ಮಾಡಿಕ್ಬೇಕು ಅಂಬೋದೇನಿಲ್ಲ. ಯಾತ್ಲಾಗ ಅದೇ ಹೋಗಿ ಕುಕ್ಕಂಡವಳು. ನೋಡು, ಅದಕ್ಕೆ ಮತ್ತೆ ಜವಾಬ್ದಾರಿ ಇಲ್ದಾಳು ಅಂತ ಹೇಳ್ದು. ಏನು ಮಾಡೋಣ? ತಡಿ, ನಾನೇ ಮುದ್ದೆ ಮಾಡ್ತೀನಿ. ಮುದ್ದೆ ಮಾಡಿ ಗೊಜ್ಜು ಕ್ಯೂಸನೇನು ಪಾಪ? ಆಂಟಿ, ಬಿಸಿ ಮುದ್ದೆ ಮಾಡಿರಿ. ಸ್ವಲ್ಪ ಗೊಜ್ಜು ಮಾಡಿಕೊಡಿ. ಟೊಮಾಟೊ ಎಲ್ಲನ ಹಾಕ್ಬಿಟ್ಟು ಸ್ವಲ್ಪ ಗೊಜ್ಜು ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಜ್ವರ ಬಂದವ್ರಿಗೂ, ಚಳಿ ಜ್ವರ ಬಂದವ್ರಿಗೆಲ್ಲ ಗೊಜ್ಜು ಮುದ್ದೆ ಆದರೆ ಚೆನ್ನಾಗಿ. ಬೇಕಾದ್ರೆ ನಾನು ಮಾಡಿಕೊಡ್ಲಾ ಗೊಜ್ಜು? ಮಾಡಿಕೊಡಿ ವಿಜಿ ಅವರೇ. ಮುದ್ದೆ ಮಾಡಮ್ಮ, ವಿಜಿ ಅವ್ರು ಗೊಜ್ಜು ಮಾಡಿಕೊಡ್ತಾರೆ. ಮಾಡಿಕೊಡಿ. ಲಡು ತಿನ್ನೋಕ್ಕಾಗಲ್ಲ, ಬಾಯೆಲ್ಲ ಒಂಥರ ಆಗೈತೆ. ಗೊಜ್ಜು ಮಾಡಿಕೊಡಿ ವಿಜಿ ಅವರೇ. ಮಾಡ್ಕೊಡ್ತೀನಿ ತಡೀರಿ. ನಾನೆಲ್ಲ ಚೆನ್ನಾಗಿ ಟೊಮೊಟೊ, ಒಂದು ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ ತಡೀರಿ. ಟೊಮೊಟೊ, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಸುಡಬೇಕು. ಇಲ್ಲಾಂದರೆ ಎಣ್ಣೆಲಿ ಉರಿಯೋದು ಬೇಡ, ಸುಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಸುಟ್ಟು ಬಜ್ಜಿ ಚೆನ್ನಾಗಿರುತ್ತೆ. ಮಾಡ್ಕೊಡ್ತೀನಿ ತಡೀರಿ. ಪಾಪ ಏನೋ ಒಂಥರ ಬೇಜಾರಾಗಿದ್ದಾರೆ. ಪಾಪ ಚಳಿ ಅಂತೆ, ಅದಕ್ಕೆ ಮಲಗಿದ್ದಾರೆ. ಅವಳಿಗೆ ಜವಾಬ್ದಾರಿನೇ ಇಲ್ಲ ಹೆಂಡ್ತಿ ಆದವಳಿಗೆ. ಅದಕ್ಕೆ ನಾನೊಂದು ಸ್ವಲ್ಪ ವಿಕ್ಸ್ ತಿಕ್ತೆ. ಹೆಂಗೋ ಇವಾಗ ಒಂದು ಸ್ವಲ್ಪ ಚಳಿ ಕಡಿಮೆ ಆಯ್ತಂತ ನಾನು ವಿಕ್ಸ್ ತಿಕ್ಕಿದ್ಕೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.